ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬರ್ ರವಿ ಕಿರಣ್ ನ್ಯೂ ನೇಮ್ ಇಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಪರ್ಸ್ನಲಾಗಿ ಯಾರಿಗಾದರೂ ಗೂಗಲ್ ಪೇನಲ್ಲಿ ಅಮೌಂಟ್ ಸೆಂಡ್ ಮಾಡಿದ್ದೀರಾ ಅಥವಾ ಪರ್ಸ್ನಲಾಗಿ ಯಾರ ಹತ್ರ ಆದರೂ ನೀವೇ ಅಮೌಂಟು ರಿಸೀವ್ ಮಾಡಿದ್ದೀರಾ, ಬಟ್ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಗೊತ್ತಾಗಬಾರ್ದು ಇದು ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರೋದು ಅಂದರೆ ಏನು ಮಾಡಬೇಕಂದ್ರೆ ಅದನ್ನು ಸಿಂಪಲ್ ಡಿಲೀಟ್ ಮಾಡಬೇಕು. ಆ ಟ್ರಾನ್ಸಾಕ್ಷನ್ನ ನಿಮ್ಮ ಮೊಬೈಲಲ್ಲಿ ಗೊತ್ತಾಗ್ದಿರ ಡಿಲೀಟ್ ಮಾಡಬೇಕು. ಅದು ಹೇಗೆ ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ತೋರ್ಸೋಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೊ ಅದು ಹೇಗೆ ಡಿಲೀಟ್ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ಸಿಂಪಲ್ಲು ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಪೇ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪೇ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇಲ್ಲಿ ಆರ್ ಸಿಂಬಲ್ ಇದೆಯಲ್ಲ, ನಿಮ್ಮ ಹೆಸರದ್ದು ಏನು ಫಸ್ಟ್ ಸ್ಪೆಲ್ಲಿಂಗ್ ಇರುತ್ತೋ ಅದು ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅದು ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಮ್ಗೆ ಸ್ವಲ್ಪ ಸ್ಕ್ರೋಲ್ ಔಟ್ ಮಾಡಿದ್ರೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ ನೋಡಿ, ಈ ಸೆಟ್ಟಿಂಗ್ನ ಕ್ಲಿಕ್ ಮಾಡಿ. ಸೊ ಆ ಸೆಟ್ಟಿಂಗ್ನ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಇಲ್ಲಿ ಪ್ರೈವೇಟ್ ಆ್ಯಂಡ್ ಸೆಕ್ಯೂರಿಟಿ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಪ್ರೈವೇಟ್ ಸೆಕ್ಯೂರಿಟಿ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಇಲ್ಲಿ ಫಸ್ಟ್ ಒನ್ನು ಡೇಟಾ ಆ್ಯಂಡ್ ಪರ್ಸನಲೈಸೇಷನ್ ಅಂತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಇಲ್ಲಿ ಗೂಗಲ್ ಅಕೌಂಟ್ ಅಂತಿದೆಯಲ್ಲ, ಸೊ ಆ ಗೂಗಲ್ ಅಕೌಂಟ್ನ ಕ್ಲಿಕ್ ಮಾಡಿ. ಸೊ ಆ ಗೂಗಲ್ ಅಕೌಂಟ್ ಕ್ಲಿಕ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಔಟ್ ಮಾಡಿ. ಹೀಗೆ ನಮಗೆ ನೋಡಿ ಇದು ಕೇಳುತ್ತೆ ಇಮೇಲ್ ಐ ಡಿ, ನಿಮ್ದು ಏನು ಪಾಸ್ವರ್ಡ್ ಕೊಟ್ಟಿದ್ರೆ ಆ ಪಾಸ್ವರ್ಡು ಕ್ಲಿಕ್ ಮಾಡಿ. ಸೊ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ನೋಡಿ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಇದೆಯವಲ್ಲ, ಈ ಟ್ರಾನ್ಸಾಕ್ಷನ್ಗಳು ನೋಡಿ ಎಷ್ಟೊಂದಿದೆ. ನಿಮಗೆ ಇದು ಯಾವುದು ಪರ್ಸನಲ್ ಟ್ರಾನ್ಸಾಕ್ಷನ್ ಇದೆ, ಇದು ಯಾವುದು ಡಿಲೀಟ್ ಮಾಡಬೇಕಂದ್ರೆ ಸೊ ಆ ಟ್ರಾನ್ಸಾಕ್ಷನ್ ಮೇಲೆ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಸೊ ಆ ಇಂಟು ಮಾರ್ಕ್ನ ಹಿಂಗೆ ಕ್ಲಿಕ್ ಮಾಡಿ. ಸೊ ಇಂಟು ಮಾರ್ಕ್ ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ಇದು ಇಂಟು ಮಾರ್ಕ್ ಇದೆಯಲ್ಲ, ಈ ಇಂಟು ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಡಿಲೀಟ್ ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ಸೊ ಇಷ್ಟೇ ಟ್ರಿಕ್ಸು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಒಂದೇ ಮಾತರಂ.